ಓದಿದರೂ ಗೀಚಿದರೂ ಒಲೆಯ ಊದಬೇಕು ತಾಯಿ ಆಗಬೇಕು ಅಂತ ಹೆಣ್ಣಿಗಾಗಿ ಒಂದು ಸಾಲಿದೆ. ಅದೇ ಸಾಲನ್ನ ಓದಿದರೂ ಏನೇ ಸಾಧಿಸಿದ್ರೂ ಉಳುಮೆ ಮಾಡಬೇಕು, ರೈತನಾಗಬೇಕು ಅಂತ ಇಲ್ಲೊಬ್ಬರು ಕೃಷಿ ಪಂಡಿತ ಹೇಳ್ಕೊಡ್ತಿದ್ದಾರೆ. ಪೂರ್ವಿಕರು ತೋರಿಸ್ಕೊಟ್ಟ ಕೃಷಿ ಮಾರ್ಗವನ್ನೇ ನಂಬಿ ಬಹುಬೆಳೆ ಬೆಳೆಯುತ್ತಾ ಬಹುದೂರ ಸಾಗ್ಬಿಟ್ಟಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತೆರ್ನಹಳ್ಳಿ ಗ್ರಾಮದಲ್ಲಿ ಒಂದು ಕೃಷಿ ನೆಲದಲ್ಲಿ ಹಳೆ ಕಾಲದ ಕೃಷಿ ಪದ್ಧತಿಯನ್ನೂ ನೋಡಬಹುದು. ಈಗಿನ ಟೆಕ್ನಾಲಜಿ ಬಳಕೆಯ ಮಾಡರ್ನ್ ಕೃಷಿನೂ ಕಾಣಬಹುದು. ಸಾವಯವ ಕೃಷಿ ಜೊತೆಗೆ ಹಸು, ಕುರಿ, ಕೋಳಿ, ಮೀನು ಸಾಕಾಣಿಕೆಯಿಂದ ಲಕ್ಷ ಆದಾಯ ಗಳಿಸ್ತಾ ಇರೋ ಕೃಷಿ ಪಂಡಿತ ಮಂಜುನಾಥ್ ಅವರು. ಈ ರೈತ ಎಲೆಕ್ಟ್ರಿಕ್ ಕೆಲಸ, ಡ್ರೈವಿಂಗ್ ಕೆಲಸ ಇತ್ಯಾದಿಗಳನ್ನ ಮಾಡ್ತಾ ಕೊನೆಗೆ ಭೂಮಿ ತಾಯಿ ಕೊಡುವ ಅಪರೂಪದ ಬೆಳೆಗೆ ಮನಸೋತು ಏನೇನೋ ಕಂಡ ಮೇಲೆ ಕೃಷಿ ಕಾಯಕವೇ ಮೇಲು ಅಂತ ಕೃಷಿ ಮಾಡೋಕೆ ಇಳಿದಿದ್ದಾರೆ. ಸದ್ಯಕ್ಕೆ ಕೃಷಿ ಬದಲಾವಣೆ ಬಯಸ್ತಾ ಇದೆ. ಮಂಜುನಾಥ್ ಅವರಲ್ಲಿ ಬುದ್ಧಿವಂತಿಕೆ ಇದೆ. ಆ ಬದಲಾವಣೆಗೆ ಮೊದಲು ರೂಪ ಕೊಡೋದು ಸಾವಯವ ಕೃಷಿ ಜೊತೆಗೆ ಸಮಗ್ರ ಕೃಷಿ. ಇದನ್ನೇ ಈ ರೈತ ಕೂಡ ಮಾಡ್ತಾರೆ. ನಿಜಕ್ಕೂ ಮಂಜುನಾಥ್ ಅವರು ಮಣ್ಣಿನ ಜೊತೆಗೆ ಇಡೀ ಕೃಷಿಗೆ ಏನೆಲ್ಲ ಬೇಕಾಗುತ್ತೋ ಅದೆಲ್ಲದರ ಸಂಪರ್ಕದಲ್ಲೂ ಇದ್ದಾರೆ. ನನಗಿರೋ ಒಂದು 6 ಎಕರೆ ಜಮೀನಲ್ಲಿ ಒಂದು 3 ಎಕರೆನ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಿ ಕನ್ವರ್ಟ್ ಮಾಡಿಕೊಂಡು ಇನ್ನು ಉಳಿದಂತೆ ಫಾರ್ಮಿಂಗ್ನ ಕೆಮಿಕಲ್ಲು ಫರ್ಟಿಲೈಸರ್ಸ್ನ ಬಳಸ್ಕೊಂಡು ಕಮರ್ಷಿಯಲ್ ಕ್ರಾಪ್ಗಳಾಗಿ ಮಾಡ್ಕೊಳ್ತೀನಿ. ನಾನು ಸಮಗ್ರ ಬೇಸಾಯ ಮಾಡ್ತಾ ಇರೋದ್ರಿಂದ ನನ್ನ ಹತ್ರ ಕುರಿ, ಕೋಳಿ, ಮೇಕೆ ಎಲ್ಲ ಜೊತೆಗೂಡಿ, ಹಸು ಎಲ್ಲ ಜೊತೆಗೂಡಿ ಮತ್ತು ಈ ಕೆವಿಕೆಗಳಿಂದ ಒಂದು ಟೆಕ್ನಾಲಜಿಗಳನ್ನ ನಾವು ಬಳಸ್ಕೊಳ್ತೀವೋ ಆ ಎಲ್ಲ ಟೆಕ್ನಾಲಜಿಗಳನ್ನ ಬಳಸ್ಕೊಳ್ತೀವಿ. ಒಂದು ಕ್ಯಾಪ್ಸಿಕಮ್ಗೆ ಗಮ್ ಸೀಟ್ ಆಗ್ಬೋದು, ಅದರಲ್ಲಿ ಹಾಕುವಂಥ ಸೋಲಾರ್ ಟ್ರ್ಯಾಪ್ ಆಗ್ಬೋದು, ವೆದರ್ ಬ್ಯಾಡ್ಕಾಸ್ಟು ಒಂದು ಡಿವೈಸ್ ಆಗ್ಬೋದು. ಈ ಥರ ಎಲ್ಲನೂ ಬಳಸ್ಕೊಂಡು ಟ್ರ್ಯಾಕ್ಟರ್ಗಳನ್ನ ಅತಿಯಾದ ಉಳುಮೆ ಮಾಡ್ದಂಗೆ ವೀಡ್ರ್ಗಳ ಸಹಾಯದಿಂದ ಉಳುಮೆ ಮಾಡಿಕೊಂಡು ಈ ಕಳೆ ನಿರ್ವಹಣೆಗೆ ವೀಡ್ ಮ್ಯಾಟ್ ಥರ ಬಳಸ್ಕೊಂಡು ಇವೆಲ್ಲನ್ನೂ ಜೋಡಿಸ್ಕೊಂಡು ವಿಜ್ಞಾನಿಗಳ ಸಂಪರ್ಕದಲ್ಲಿ ನೇರವಾಗಿದ್ದುಕೊಂಡು ಕೃಷಿ ವಲಯದಲ್ಲಿ ಏನೆಲ್ಲ ಸೌಕರ್ಯ ಇರುತ್ತೋ ಆ ಎಲ್ಲದರ ಸಂಪರ್ಕದಲ್ಲಿರಬೇಕು ಅನ್ನೋದು ರೈತ ಮಂಜುನಾಥ್ರ ಸಲಹೆ. ಹಾಗಾದ್ರೆ ಅವರು ಏನೆಲ್ಲ ಸೌಕರ್ಯ ಪಡೆದ್ರು ಅನ್ನೋದನ್ನ ನೋಡೋಕ್ಕೂ ಮುನ್ನ ಅವರು ಕಾಲಕ್ಕೆ ತಕ್ಕಂತೆ ಯಾವ ಥರದ ಬೆಳೆಗಳನ್ನ ಬೆಳೆದಿದ್ದಾರೆ ಕೇಳಿ. ಈ ಒಂದು 3 ಎಕರೆಯಲ್ಲಿ ನಾನು ಕ್ಯಾಪ್ಸಿಕಮ್ ಮಾಡ್ಕೊಳ್ತೀನಿ. ಕ್ಯಾಪ್ಸಿಕಮ್ ನಮಗೆ ತುಂಬ ಆದಾಯ ತಂದು ಕೊಡ್ತಾ ಇದೆ. ಸಮಗ್ರ ಬೇಸಾಯ ಅಂತಂದರೆ ಬಾಡ್ ಕ್ರಾಪ್ ಆಗಿ ನಾನು ಶ್ರೀಗಂಧ ಹಾಕ್ಕೊಂಡಿದ್ದೀನಿ, ತೆಂಗು ಹಾಕಿದ್ದೀನಿ, ಮತ್ತು ಬಟರ್ ಫ್ರೂಟು, ಎಬ್ಬೇವು, ಈ ಕುರಿ, ಕೋಳಿ, ಮೇಕೆಗೆಲ್ಲ ಸೂಪರ್ ನೇಪಿಯರ್ ಆಗಲಿ, ಯಾವುದು COFS 39 ಜೋಳ ಆಗಲಿ, ಎಲ್ಲ ಥರದ ಒಂದು ಮೇವು ಬೆಳೆಗಳು, ಅದ್ರ ಜೊತೆಗೆ ಬಾರ್ಡರ್ ಕ್ರಾಪಲ್ಲಿ ತೆಂಗು, ಎಬ್ಬೇವು, ನಿಂಬೆ, ನೇರಳೆ ಎಲ್ಲನೂ ಇಟ್ಕೊಂಡು ಸಮಗ್ರವಾಗಿ ಜೀವನ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬ ರೈತನೂ ಅಷ್ಟೇ ಒಂದನ್ನೇ ನಂಬಿ ಆಸೆಪಟ್ಟು ಏನೋ ಅತಿಯಾಗಿ ಸಂಪಾದನೆ ಮಾಡಿ ಏನೇನು ಮಾಡ್ತೀವಿ ಅಂತ ಮಾಡೋದಕ್ಕಿಂತನೂ ಪ್ರತಿಯೊಬ್ಬರು ಯೋಚನೆ ಮಾಡಿ ಸಮಗ್ರ ಬೇಸಾಯ ಮಾಡೋದ್ರಿಂದ ಒಂದರಲ್ಲಿ ಕಳ್ಕೊಂಡಾಗ ಇನ್ನೊಂದರಲ್ಲಿ ಉಳ್ಕೋಬೋದು. ಇಳುವರಿ, ಆದಾಯ, ಮಾರುಕಟ್ಟೆ ಈ 3 ಅನುಕೂಲವಾಗಿರಬೇಕು ಅಂದ್ರೆ ಹೀಗೆ ಸಮಗ್ರ ಕೃಷಿಯೇ ಮೇಲು. ಒಂದೇ ಬೆಳೆಗೆ ಒತ್ತು ಕೊಡದೆ ಬಹುಬೆಳೆಗೆ ಒತ್ತು ಕೊಟ್ಟು ಮಂಜುನಾಥ್ ಅವರು ಕೃಷಿಯಲ್ಲಿ ಗೆದ್ದಿದ್ದಾರೆ. ಅವರ ಗೆಲುವಿನ ಗುಟ್ಟು ಏನ್ ಗೊತ್ತಾ? ಇಲ್ಲಿ ಕೇಳಿ. ಈ ರೈತನಿಗೆ ಬೇಕಾದಂಥ ಅತಿಯಾದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ದಿನೇ ಕಣ್ಮರೆ ಆಗ್ತಾ ಇದೆ. ಒಳ್ಳೆ ರೀತಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಸಿಗ್ದಂಗೆ ಆಗ್ತಾ ಇದೆ. ಪ್ರತಿಯೊಬ್ಬ ರೈತನೂ ಕೋಳಿ, ಕುರಿ, ಮೇಕೆ ಇದನ್ನೆಲ್ಲ ಹಸು ಎಲ್ಲ ಇಟ್ಕೊಂಡಾಗ ಅವನ ತೋಟಕ್ಕೆ ಬೇಕಾದಂಥ ಹೇರಳವಾದ ಗೊಬ್ಬರ ಸಿಗ್ತದೆ. ಆ ಗೊಬ್ಬರನೇ ಅರ್ಧ ರೈತನ ಒಂದು ಹಂತಕ್ಕೆ ತಂದು ನಿಲ್ಲಿಸ್ತದೆ. ಅಂದರೆ ಬೆಳೆ ಆಗಲಿ ನಾವು ಹಾಕಿದ ತಕ್ಷಣ ನಮ್ಮ ತೋಟನ ಸಮೃದ್ಧಿಯಾಗಿಡ್ಬೇಕಂತಂದರೆ ಕೊಟ್ಟಿಗೆ ಗೊಬ್ಬರ ತುಂಬ ಸಹಕಾರಿಯಾಗ್ತದೆ. ಇವರು ತೋಟದ ಮಧ್ಯೆ ಕೃಷಿ ಹೊಂಡ ಮಾಡಿ ಅದರಲ್ಲಿ ಮೀನಿನ ಸಾಕಾಣಿಕೆ ಮಾಡ್ತಿದ್ದಾರೆ. ಇಲ್ಲಿ ತುಂಬಾ ವಿಶೇಷ ತಳಿಯ ಮೀನುಗಳು ಇರಲಿವೆ. ಇದಿಷ್ಟೇ ಅಲ್ಲದೆ ಹೊಸ ಮಾದರಿಯ ಕೋಳಿಗಳನ್ನ ತಂದು ಸಾಕಾಣಿಕೆ ಮಾಡಿ ಒಟ್ಟಾಗಿ ಲಕ್ಷ ಆದಾಯ ಗಳಿಸ್ತಾ ಇದ್ದಾರೆ.
ಕೃಷಿ ಕೆಲಸಕ್ಕೆ ಜನ ಸಿಗದೇ ಇರೋದಕ್ಕೆ ಮಂಜುನಾಥ್ ಯಂತ್ರ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ. ಟ್ರ್ಯಾಕ್ಟರ್, ರೋಟರ್, ಕಟರ್, ವೆದರ್ ಡಿವೈಸ್, ಡ್ರೋನ್ ಹೀಗೆ ಹಲವು ರೀತಿಯ ಯಂತ್ರೋಪಕರಣಗಳ ಬಳಕೆಯಿಂದ ಪ್ರಯೋಜನ, ಕೃಷಿ ಇಲಾಖೆಯ ಸವಲತ್ತುಗಳನ್ನು ಪಡೆಯುತ್ತಾರೆ. ಈ ವಿಜ್ಞಾನಿಗಳ ಸಲಹೆ ಅಂದರೆ ಯಾವ್ಯಾವ ಸಂದರ್ಭದಲ್ಲಿ ಯಾವ ಔಷಧಿಗಳು ಬೇಕು, ಏನು ಬೇಕು ಅಂತ ಅವ್ರ ನೇರ ಸಂಪರ್ಕ ಇಟ್ಕೋಬೇಕು. ನಮ್ಮ ಪಕ್ಕದಲ್ಲಿರುವಂಥ RSKಗಳಾಗ್ಬೋದು, ಇಲ್ಲ ಪಕ್ಕದಲ್ಲಿರುವಂಥ KVKಗಳಾಗಿ ನಿರಂತರ ಸಂಪರ್ಕ ಮಾಡಿಕೊಂಡು ಯಾವ್ಯಾವ ಕಾಲಕ್ಕೆ ಯಾವ್ಯಾವ ತಳಿನ ಆಯ್ಕೆ ಮಾಡಿಕೊಂಡು ಮಾಡಿದ್ರೆ ಉತ್ತಮವಾಗಿ ಲಾಭ ಸಿಗ್ತದೆ ಅನ್ನೋ ಒಂದು ರೀತಿನ ಅರ್ಥಕೊಂಡು ಎಲ್ಲ ರೈತರು ಅಷ್ಟೇ ಯಾರು ಹುಟ್ಟತಾನೆ ಬುದ್ಧಿವಂತರಾಗಿ ಬರೋಲ್ಲ. ನಮಗಾಗಿ ಕಾತಿರೋಂಥ ಏನು ಕೃಷಿ ಇಲಾಖೆಗಳಿದೆ ಮತ್ತು ಈ ಒಂದು KVKಗಳನ್ನ ಸಂಪರ್ಕದಲ್ಲಿಟ್ಕೊಂಡು ರೈತನ ಎಷ್ಟೇ ತಿಳಿದಿದ್ರೂ ವಿಜ್ಞಾನಿಗಳ ಸಂದರ್ಶನ ಹಾಗೂ ಅವರ ಒಂದು ಸಂಪರ್ಕದಲ್ಲಿ ಮಾಡ್ತಾ ಬಂದಾಗ ನಾವು ಯಾವುದೋ ರೀತಿಯಲ್ಲಿ ಲಾಸ್ ಆಗೋಕ್ಕೆ ಅವಕಾಶ ಇರಲ್ಲ. ಮಂಜುನಾಥ್ ಅವರ ಕೃಷಿ ಭೂಮಿಯಲ್ಲಿ ಎಕ್ಸ್ಪರಿಮೆಂಟ್ಸ್ ಅನ್ನೋದು ಪೂರ್ವಿಕರೇ ಅಳವಡಿಸಿಬಿಟ್ಟಿದ್ದಾರೆ. ಇವರ ಮನೆ ಮುಂದೆ ಒಂದು ಮಾವಿನ ಮರ ಇದೆ. ಅದು ಒಂದೇ ಮರದಲ್ಲಿ 9-10 ಬಗೆಯ ಮಾವಿನ ಹಣ್ಣುಗಳನ್ನ ಬಿಡುತ್ತಂತೆ. ಇದು ನಿಜಕ್ಕೂ ಅಚ್ಚರಿನೇ ಸರಿ. ಈ ರೈತ ಬಳಸಿಕೊಂಡ ತಂತ್ರಜ್ಞಾನ, ಯಂತ್ರಜ್ಞಾನ ಅಸಾಮಾನ್ಯವಾದದ್ದು. ಅದರ ಜೊತೆಗೆ ಈತ ನೀರಿಲ್ಲದ ಭೂಮಿಯಲ್ಲಿ ಯಾವ ಹವಾಮಾನಕ್ಕೆ ಯಾವ ಬೆಳೆ ಬೆಳಿಬೇಕು, ಯಾವ ಸಮಯಕ್ಕೆ ಬೆಳೆಗೆ ನೀರು ಬಿಡಬೇಕು ಅನ್ನೋದನ್ನ ತಿಳಿಸೋಕೆ ಕೃಷಿ ಹವಾಮಾನ ಟೂಲ್ ಕೂಡ ಇಟ್ಕೊಂಡಿದ್ದಾರೆ. ಇವನ್ನೆಲ್ಲ ಉಪಯೋಗಿಸ್ಕೊಂಡು ವೈಜ್ಞಾನಿಕವಾಗಿ ಅವರು ಈ ಯಂತ್ರಗಳನ್ನ ಬಳಸ್ಕೊತಾರೆ. ಅದಲ್ಲದೆ ಇಲ್ಲಿ ವೆದರ್ ಫೋರ್ಕಾಸ್ಟಿಂಗ್ ಇದು ಟೂಲು ಸಹ ಇಟ್ಕೊಂಡಿದ್ದಾರೆ. ಅವರೇನು ಅಂದರೆ ಇವಾಗ ಈ ಸಂಜೆ ಅವ್ರಿಗೆ ಮಳೆ ಬರ್ಬೋದು ಅನ್ನೋ ಫೋರ್ಕಾಸ್ಟಿಂಗ್ ಇತ್ತು ಅಂದರೆ ಅದಕ್ಕಾದ ಪ್ಲ್ಯಾನ್ನ ಅವರು ಮಾಡ್ಕೊತಾರೆ. ಒಂದು ಅದ್ಭುತ ನಡೀತಾ ಇದೆ ಅಂದ್ರೆ ಅದು ನೋಡ್ಲೇಬೇಕು ಅನಿಸೋದು ಸಹಜ. ಹಾಗೆ ಕೋಲಾರದ ರೈತ ಮಂಜುನಾಥ್ ಅವರ ಕೃಷಿ ವೈಭವ ನೋಡೋಕೆ ಅನೇಕ ರೈತರು ಅವರ ಕೃಷಿ ಊರಿಗೆ ಬರ್ತಾರೆ. ನೋಡಿ ತಮ್ಮೊಳಗೂ ಇಂಥ ಕೃಷಿ ನಾವು ಮಾಡಬೇಕು ಅನ್ನೋ ಚಿಗುರು ಮೂಡಿಸ್ತಾರೆ. ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರೂ ಇಲ್ಲ ಸರ್. ಇವ್ರನ್ನ ನೋಡಿಕೊಂಡು ಈಗ ಕಲ್ಕೊಳ್ತಾ ಇದ್ದಾರೆ. ಮನೆ ಮುಂದ್ಗಡೆ ಒಂದು ಮರ ಇದೆ, ಅದರಲ್ಲಿ 19 ಥರ ವೆರೈಟಿ ಕಾಯಿ ಬರುತ್ತೆ, ಮಾವಿನಕಾಯಿ. ಅವ್ರ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ. ಅವ್ರು ಮಾಡ್ತಾ ಇರೋದು ಚೆನ್ನಾಗಿದೆ ಅನಿಸುತ್ತೆ ಸರ್. ನಾವು ನೋಡಿಕೊಂಡು ಕಲ್ಕೋಬೇಕು ಅಂತೇಳಿ ನಮಗೂ ಅನಿಸುತ್ತೆ. ಅದೇ ರೀತಿ ಮಾದರಿ ರೈತರಾಗಿ ಬಾಳಬೇಕು ಅಂತೇಳಿ ನಾವು ಇಷ್ಟಪಡ್ತೀವಿ. ಮತ್ತೊಬ್ಬರಿಗೆ ಮಾದರಿ ಆಗಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ಶ್ರಮ ಬೇಕು. ಆದರೆ ರೈತ ಮಂಜುನಾಥ್ ಅವರು ಶ್ರಮದ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಮಾಡಿದ್ದಾರೆ. ಇಂಥ ಮಾದರಿ ರೈತರು ಕೃಷಿ ಕ್ಷೇತ್ರದಲ್ಲಿ ಮೆಟ್ಟಿ ನಿಲ್ಲಬೇಕು. ಮತ್ತಷ್ಟು ರೈತರು ಗಟ್ಟಿಗೊಳ್ಳಬೇಕು.